ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಚಿಕನ್ ತೊಗೊಂಡು ಬಂದಿದ್ದರು. ಹಾಗಾಗಿ ನಿಮ್ಮ ಜೊತೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಮಾಡುವಂಥ ಚಿಕನ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲಿಗೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ 1 ಇಂಚಷ್ಟು, ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ, ಹಾಗೆ ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಮತ್ತು ಒಂದು ಈರುಳ್ಳಿ, 1.5 ಅಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲನೂ ರುಬ್ಕೊಂಡು ಬರ್ತೀನಿ. ಮೊದಲೇ ನಾನು ಒಂದು ಬೇರೆ ಥರ ಮಸಾಲೆ ಮಾಡೋದನ್ನ ಸಾಂಬಾರು ಮಾಡೋದು ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಇವತ್ತು ಈ ಐಬಿಡಲ್ಸ್ ಹಾಕ್ತಾರಲ್ವ, ನಾಟಿ ಕೋಳಿ, ಆ ಥರ ಕೋಳಿ ತೊಗೊಂಡು ಬಂದಿದ್ದಾರೆ. ಇದು ಮೊಟ್ಟೆ ಕೋಳಿ, ಜಸ್ಟ್ ಇನ್ನೂ ಮೊಟ್ಟೆ ಕೂಡ ಹಾಕಿಲ್ಲ, ಈಗಷ್ಟೇ ಮೊಟ್ಟೆ ಬಂದಿದೆ, ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದಾರೆ. ನಾನು ಈ ರೀತಿ ಸಾಂಬಾರಿಗೆ ಮಸಾಲೆನೂ ಕೂಡ ರುಬ್ಕೊಂಡು ಬಂದೆ. ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ಗೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ತಕ್ಷಣ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಎರಡು ಬಿಸಿ ಆದ ನಂತರ ನಾವೇನು ಈ ಥರ ಬಿಸಿ ಆದ್ರೇ ಚೆಂದ. ಹಾಗೆ ನಾವು ತೊಳೆದಿಟ್ಕೊಂಡಿರೋವಂಥ ಚಿಕನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬೈಲಲ್ಲಿ ಮೇದಿರೋ ನಾಟಿ ಕೋಳಿ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಮನೆಯಲ್ಲೇ ಸಾಕಿರೋ ಅಂಥದ್ದು ಫುಡ್ ಹಾಕಿ, ಈ ಟೌನಲ್ಲಿ ಸಿಗುತ್ತಲ್ಲ ಕೋಳಿಗೆ ಅಂತ ಹೇಳಿ ಫುಡ್ ಸಿಗುತ್ತಲ್ಲ, ಆ ಥರ ಫುಡ್ ಹಾಕಿ ಸಾಕಿರೋ ಅಂಥದ್ದು. ಬೈಲಲ್ಲಿ ಮೇದಿರುವಂಥ ಕೋಳಿಗಳಾದರೆ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಟರ್ಮರಿಕ್ ಪೌಡ್ರು ಮತ್ತು ಉಪ್ಪು ಎರಡು ಕೂಡ ಆ್ಯಡ್ ಮಾಡಿಕೊಂಡೆ. ಟರ್ಮರಿಕ್ ಪೌಡ್ರು ಹಾಕೋದ್ರಿಂದ ಅದು ಚಿಕನ್ದು ಬ್ಲಡ್ ಸ್ಮೆಲ್ ಏನಿರುತ್ತೆ ಅದು ಕೂಡ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ಉರಿವಾಗಲೇ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡ್ತೀನಿ. ಆನಂತರ ಫ್ರೈಲ ಮಾಡೋಕ್ಕೆ ಅಂತಲೇ ಬಿಟ್ಟೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ, ಈ ರೀತಿ ಆಗಿದೆ. ಇದು ಇನ್ನೂ ಚೆನ್ನಾಗಿ ಆ ನೀರೇನಿದೆ ಆ ನೀರೆಲ್ಲ ಸುಂಡಬೇಕು, ಹಂಗಾಗಿ ನಾನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ, ಅದು ನೀರು ಸುಂಡಲಿ ಅಂತ ಹೇಳಿ. ಇನ್ನೊಂದು 2 ನಿಮಿಷ ಹಾಗೆ ಬಿಡೋಣ. ಆ ನಂತರ ಫೈನಲಿ ನನಗೆ ಈ ರೀತಿ ಸುಂಡಿದೆ. ಅದರಲ್ಲಿ ಎಣ್ಣೆ ಅಂಶ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ. ಆನಂತರ ನಾನು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೊಮ್ಮೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಮಸಾಲೆನೇ ನಾನು ಚಿಕನ್ಗೆ ಈ ರೀತಿ ಹಾಕ್ಕೊಂಡು 1-2 ರೌಂಡು ಸೌಟಲ್ಲೇ ತಿರುಗಿಸ್ಕೊಳ್ಳೋದ್ರಿಂದ ಆ ಚಿಕನ್ ಏನಿದೆ ಅದು ಹಾಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಫುಲ್ ನೀರು ಹಾಕಲ್ಲ ಫಸ್ಟಿಗೆ. ಆನಂತರ ಗಟ್ಟಿ ಮಸಾಲೆನೇ ಸ್ವಲ್ಪ ಚಿಕನ್ನ ತಿರುಗಿಸ್ತೀನಿ. ಅದು ಚಿಕನ್ ಎಲ್ಲ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ ಈ ರೀತಿ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆನಂತರ ನಾನು ನೀರನ್ನ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ನಾನು ನೀರು ಆ್ಯಡ್ ಮಾಡ್ಕೋತೀನಿ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ನೀರು ಆ್ಯಡ್ ಮಾಡ್ಕೊಡ್ತಾಯಿದ್ದೀನಿ. ಫೈನಲಿ ನನಗೆ ಈ ಲೆವೆಲ್ಗೆ ಸಾಕು ಅನ್ನಿಸ್ತು. ನಾಟಿ ಕೋಳಿ ಸಾಂಬಾರು ಆಗಿರೋದ್ರಿಂದ ನೀರು ಜಾಸ್ತಿ ಗಟ್ಟಿ ಇರಬಾರ್ದು, ಅತಿನೂ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ ಕ್ವಾಂಟಿಟಿಲಿ ಇರಬೇಕು. ಹಾಗಾಗಿ ನನಗೆ ಇಷ್ಟು ಫೈನಲಿ ಸಾಕು ಅನ್ನಿಸ್ತು. ಹಾಗೆ ಬನ್ನಿ ನೋಡಿ, 5 ವಿಸಿಲ್ ಕೂಗಿಸ್ಕೊಂಡೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ 5 ವಿಸಿಲ್ ಬೇಕೇ ಬೇಕು, ಹಾಗಾಗಿ ಕೂಗಿಸ್ಕೊಂಡೆ. ನೋಡಿ ಈ ರೀತಿ ಆಗಿದೆ ಫೈನಲಿ ಸಾಂಬಾರು ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಬಿಟ್ಕೊಂಡಿದೆ, ಮೊಟ್ಟೆ ಕೋಳಿ ಅಲ್ವಾ, ಹಾಗಾಗಿ ಜಾಸ್ತಿನೇ ಬಿಟ್ಕೊಂಡಿದೆ. ಫೈನಲಿ ನಮ್ಮ ಮಧ್ಯಾಹ್ನದ ಊಟ ಹೀಗಾಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಸಂಡೇ ಸ್ಪೆಷಲ್ ಊಟ ಹೀಗಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.